ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಈ ತಿಂಗಳ ಶೀರ್ಷಿಕೆ ನಮ್ಮ ಗುಣಸ್ವಭಾವದ ಮೂಲಕ ಕ್ರಿಸ್ತನನ್ನು ಪ್ರತಿಫಲಿಸುವುದು. ಈ ದಿನದ ಶೀರ್ಷಿಕೆ ನಿಜವಾದ ಗುಣಸ್ವಭಾವವು ಒಳಗಿನಿಂದ ಪಸರಿಸುತ್ತದೆ. ಈ ದಿನದ ದೇವರ ವಾಕ್ಯ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಮತ್ತಾಯ 5ನೇ ಅಧ್ಯಾಯ 14ನೇ ವಚನ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಯಹೂದಿಗಳು ರಕ್ಷಣೆಯ ಪ್ರಯೋಜನಗಳನ್ನು ತಮ್ಮ ಸ್ವಂತ ಜನಾಂಗಕ್ಕೆ ಮಾತ್ರ ಸೀಮಿತಗೊಳಿಸಲು ಯೋಚಿಸಿದರು. ಆದರೆ ರಕ್ಷಣೆಯು ಸೂರ್ಯನ ಬೆಳಕಿನಂತೆ ಎಂದು ಕ್ರಿಸ್ತನು ಅವರಿಗೆ ತೋರಿಸಿದನು. ಅದು ಸಮಸ್ತ ಭೂಲೋಕಕ್ಕೆ ಸೇರಿದೆ ಎಂದು ತೋರಿಸಿಕೊಟ್ಟನು. ಸತ್ಯವೇದದ ಧರ್ಮವು ಕೇವಲ ಪುಸ್ತಕದ ಹೊದಿಕೆಯ ಮಧ್ಯಕ್ಕೆ ಅಥವಾ ದೇವಾಲಯದ ಗೋಡೆಗಳ ಒಳಗೆ ಮಾತ್ರ ಸೀಮಿತವಾಗಿರಬಾರದು, ಅಥವಾ ನಮ್ಮ ಲಾಭಕ್ಕಾಗಿ ಅದನ್ನು ಎಂದೋ ಒಮ್ಮೆ ಹೊರತರಬಾರದು ಮತ್ತು ನಂತರ ಅದನ್ನು ಎಚ್ಚರಿಕೆಯಿಂದ ಪಕ್ಕಕ್ಕಿಡಬಾರದು. ಅದು ನಮ್ಮ ದೈನಂದಿನ ಜೀವನವನ್ನು ಪರಿಶುದ್ಧಗೊಳಿಸಬೇಕು. ಅದು ಮಾತ್ರವಲ್ಲದೆ ಅದು ನಮ್ಮ ಪ್ರತಿಯೊಂದು ವ್ಯವಹಾರ ವಹಿವಾಟಿನಲ್ಲಿಯೂ ಮತ್ತು ನಮ್ಮ ಎಲ್ಲ ಸಾಮಾಜಿಕ ಸಂಬಂಧಗಳಲ್ಲಿಯೂ ಸ್ವತಃ ಪ್ರಕಟಗೊಳ್ಳಬೇಕು. ನಿಜವಾದ ಗುಣಸ್ವಭಾವವು ಯಾವ ಹೊರಗಿನ ವಿಷಯದಿಂದ ರೂಪುಗೊಂಡು ಅದನ್ನು ಧರಿಸುವಂತೆ ಆಗುವುದಿಲ್ಲ. ಅದು ಒಳಗಿನಿಂದ ಹೊರಹೊಮ್ಮುತ್ತದೆ. ನಾವು ಇತರರನ್ನು ನೀತಿಯ ಮಾರ್ಗದಲ್ಲಿ ನಡೆಸಬೇಕು ಎಂದು ಬಯಸಿದರೆ ಮೊದಲು ಅದು, ಅಂದರೆ ನೀತಿಯ ತತ್ವಗಳು, ನಮ್ಮ ಸ್ವಂತ ಹೃದಯಗಳಲ್ಲಿ ಅಚ್ಚೊತ್ತಿರಬೇಕು, ಪ್ರತಿಷ್ಠಾಪಿಸಿರಬೇಕು. ನಮ್ಮ ನಂಬಿಕೆಯ ಹೇಳಿಕೆಯು ಧರ್ಮದ ವಾದವನ್ನು, ಸಿದ್ಧಾಂತವನ್ನು ಪ್ರಕಟಿಸಬಹುದು, ಆದರೆ ಸತ್ಯದ ವಾಕ್ಯಗಳನ್ನು ಹಿಡಿದಿಟ್ಟುಕೊಳ್ಳುವುದು ನಮ್ಮ ಪ್ರಾಯೋಗಿಕವಾದ ಧರ್ಮನಿಷ್ಠೆಯ ಜೀವನ, ಸ್ಥಿರ ಮನಸ್ಸಿನ ಜೀವನ, ಶುದ್ಧವಾದ ಸಂಭಾಷಣೆ, ಅಚಲವಾದ ಸಮಗ್ರತೆ, ಸಕ್ರಿಯವಾದ ದೀನತೆಯ ಮನೋಭಾವ, ದೈವತ್ವದ ಮಾದರಿ. ಇವುಗಳು ಲೋಕಕ್ಕೆ ಬೆಳಕನ್ನು ಪಸರಿಸುವ ಮಾಧ್ಯಮಗಳಾಗಿವೆ. ಸೂರ್ಯನು ತನ್ನ ಪ್ರೀತಿಯ ಕಾರ್ಯಕ್ಕಾಗಿ ಹೊರಟು ರಾತ್ರಿಯನ್ನು ಹೋಗಲಾಡಿಸಿ ಲೋಕವನ್ನು ಜೀವಕ್ಕೆ ಜಾಗೃತಗೊಳಿಸುವಂತೆ ಕ್ರಿಸ್ತನ ಹಿಂಬಾಲಕರು ತಮ್ಮ ಧ್ಯೇಯಕ್ಕಾಗಿ ಎದ್ದು ಹೊರಟು ದೋಷ ಮತ್ತು ಪಾಪ ಎಂಬ ಕತ್ತಲೆಯಲ್ಲಿರುವವರ ಮೇಲೆ ಪರಲೋಕದ ಬೆಳಕನ್ನು ಪಸರಿಸಬೇಕು. ಬೆಳಗಿನ ಪ್ರಕಾಶಮಾನವಾದ ಬೆಳಕಿನಲ್ಲಿ ಸುತ್ತಮುತ್ತಲಿನ ಬೆಟ್ಟಗಳ ಮೇಲಿನ ಪಟ್ಟಣಗಳು ಮತ್ತು ಹಳ್ಳಿಗಳು ಸ್ಪಷ್ಟವಾಗಿ ಎದ್ದು ಕಂಡು ದೃಶ್ಯವನ್ನು ಆಕರ್ಷಕವಾಗಿ ಮಾಡಿದ್ದವು. ಕ್ರಿಸ್ತನು ಅವುಗಳನ್ನು ತೋರಿಸುತ್ತಾ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು ಎಂದು ಹೇಳಿದನು. ಯೇಸುವಿನ ಮಾತುಗಳನ್ನು ಕೇಳಿದವರಲ್ಲಿ ಅನೇಕರು ರೈತರಾಗಿದ್ದರು ಮತ್ತು ಮೀನುಗಾರರಾಗಿದ್ದರು. ಅವರ ಬಡತನದ ಮನೆಗಳು ಒಂದೇ ಕೋಣೆಯನ್ನು ಹೊಂದಿದ್ದವು ಮತ್ತು ನಡುವಿನ ಕಂಬದ ಮೇಲೆ ಇಡುತ್ತಿದ್ದ ದೀಪವು ಇಡೀ ಕೋಣೆಗೆ ಬೆಳಕನ್ನು ಕೊಡುತ್ತಿತ್ತು. ಅದೇ ರೀತಿ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂದು ಕ್ರಿಸ್ತನು ಹೇಳಿದನು. ಕ್ರಿಸ್ತನಿಂದ ಹೊರಹೊಮ್ಮುವ ಬೆಳಕನ್ನು ಹೊರತುಪಡಿಸಿ ಬೇರೆ ಯಾವ ಬೆಳಕು ಬಿದ್ದು ಹೋದ ಮನುಷ್ಯನ ಮೇಲೆ ಎಂದೂ ಪ್ರಕಾಶಿಸಲಿಲ್ಲ ಅಥವಾ ಎಂದೂ ಪ್ರಕಾಶಿಸುವುದಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಎಂದು ಕ್ರಿಸ್ತನ ಬಗ್ಗೆ ವಾಕ್ಯದಲ್ಲಿ ಬರೆಯಲಾಗಿದೆ. ಆತನ ಜೀವನವನ್ನು ಸ್ವೀಕರಿಸುವ ಮೂಲಕ ಮಾತ್ರ ಆತನ ಹಿಂಬಾಲಕರು ಲೋಕಕ್ಕೆ ಬೆಳಕಾಗಿರಬಹುದು. ಆತ್ಮದಲ್ಲಿ ನೆಲೆಸುವ ಕ್ರಿಸ್ತನ ಜೀವನ, ಗುಣಸ್ವಭಾವದಲ್ಲಿ ಪ್ರಕಟಗೊಂಡ ಆತನ ಪ್ರೀತಿ, ಇವು ಅವರನ್ನು ಲೋಕಕ್ಕೆ ಬೆಳಕಾಗುವಂತೆ ಮಾಡುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.